ಅರ್ಜುನ್ ಮತ್ತು ಲೀಲಾ ಒಳ್ಳೆಯ ಸ್ನೇಹಿತರು. ಅವರು ಸಂತೋಷದಿಂದ ಆಟವಾಡುತ್ತಿದ್ದರು. ಅವರು ಪ್ರತಿದಿನ ಮಧ್ಯಾಹ್ನ ಪಾರ್ಕ್ನಲ್ಲಿ ಒಟ್ಟಿಗೆ ಆಡುತ್ತಿದ್ದರು. ಲೀಲಾ ಒಂದು ಸುಂದರವಾದ ಬಣ್ಣದ ಚಿತ್ರ ಬಿಡಿಸಿದ್ದಳು. ಅದು ಅವಳಿಗೆ ಬಹಳ ಇಷ್ಟ. ಅರ್ಜುನ್ಗೆ ಆ ಚಿತ್ರವನ್ನ ಇನ್ನಷ್ಟು ಹತ್ತಿರದಿಂದ ನೋಡಲು ಆಸೆಯಾಗಿತ್ತು. ಅವರ ಆಟವನ್ನು ಚಿಂಟು ಪಕ್ಷಿ ಮರದ ಮೇಲೆ ಕುಳಿತು ನೋಡುತ್ತಿತ್ತು. ಒಂದು ದಿನ ಇಬ್ಬರೂ ಉತ್ಸಾಹದಿಂದ ಹಿಂಬಾಲಿಸುವ ಆಟ ಆಡುತ್ತಿದ್ದರು. ಓಡುತ್ತಾ ಹೋಗಿ ಅರ್ಜುನ್ ಆಕಸ್ಮಿಕವಾಗಿ ಲೀಲಾಳ ಚಿತ್ರವನ್ನ ತಳ್ಳಿದ. ಚಿತ್ರ ನೆಲದ ಮೇಲೆ ಬಿದ್ದು ತಕ್ಷಣವೇ ಅದು 2 ಭಾಗವಾಗಿ ಹರಿದುಹೋಯಿತು. ಲೀಲಾಗೆ ತಕ್ಷಣ ದುಃಖ ಮತ್ತು ಕೋಪ ಎರಡೂ ಬಂದವು. ಅವಳು ಅಳಲು ಶುರುಮಾಡಿದಳು. ಅವಳು ಕೋಪದಿಂದ, ನೀನು ನನ್ನನ್ನು ನೋಯಿಸಿದೆ, ನನ್ನ ಚಿತ್ರ ಹಾಳ್ಮಾಡಿದೆ ಎಂದು ಕೂಗಿದಳು. ಅರ್ಜುನ್ ತಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಎಂದು ಕೋಪದಲ್ಲಿ ಪ್ರತಿಕ್ರಿಯಿಸಿದ. ಇಬ್ಬರೂ ಮಾತು ನಿಲ್ಲಿಸಿ ಒಬ್ಬರಿಗೊಬ್ಬರು ದೂರ ನಿಂತರು. ಚಿಂಟೂ ಪಕ್ಷಿ ಈ ಇಬ್ಬರು ಸ್ನೇಹಿತರನ್ನು ನೋಡಿ ಚಿಂತೆಯಲ್ಲಿತ್ತು. ಒಂದು ಕ್ಷಣದ ನಂತರ ಅರ್ಜುನ್ಗೆ ತಾನೂ ಮಾಡಿದ ತಪ್ಪಿನ ಅರಿವಾಯಿತು. ಅವನು ಲೀಲಾಳ ದುಃಖದ ಮುಖವನ್ನು ನೋಡಿದನು ಮತ್ತು ಮರುಗಪಟ್ಟನು. ಅರ್ಜುನ್ ನಿಧಾನವಾಗಿ ಎಚ್ಚರಿಕೆಯಿಂದ ಲೀಲಾಳ ಹತ್ತಿರ ಬಂದ. ಲೀಲಾ, ನನಗೆ ತುಂಬಾ ಬೇಸರವಾಗಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂದು ಹೇಳಿದ. ನಾನು ಅದನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಅದು ಆಕಸ್ಮಿಕ ಎಂದು ವಿವರಿಸಿದ. ಲೀಲಾ ಅರ್ಜುನನ ಪ್ರಾಮಾಣಿಕವಾದ ಮುಖವನ್ನ ನೋಡಿದಳು. ಆದರೂ ಅವಳ ಕಣ್ಣುಗಳಲ್ಲಿ ಇನ್ನೂ ಕಣ್ಣೀರು ಮತ್ತು ಬೇಸರವಿತ್ತು. ನಾನು ನಿನ್ನ ಚಿತ್ರವನ್ನು ಸರಿಪಡಿಸಲು ಸಂಪೂರ್ಣ ಸಹಾಯ ಮಾಡುತ್ತೇನೆ ಎಂದು ಅರ್ಜುನ್ ಹೇಳಿದ. ಲೀಲಾ ನಿನ್ನ ಚಿತ್ರವನ್ನು ಸರಿಪಡಿಸಲು ಸಂಪೂರ್ಣ ಸಹಾಯ ಮಾಡುತ್ತೇನೆ ಎಂದು ಅರ್ಜುನ್ ಹೇಳಿದ. ಲೀಲಾ ಅರ್ಜುನನ ಪ್ರಾಮಾಣಿಕತೆಯನ್ನು ಕಂಡಳು ಮತ್ತು ಅವಳ ಕೋಪ ಕಡಿಮೆಯಾಯಿತು. ಕ್ಷಮೆ ಕೇಳಿದಾಗ ಮತ್ತು ನೀಡಿದಾಗ ಕೋಪ ಮತ್ತು ದುಃಖ ಮಾಯವಾಯಿತು. ಅವಳು ಮುಖದಲ್ಲಿ ಒಂದು ಸಣ್ಣ ನಗುವನ್ನು ಮೂಡಿಸಿ ಸಂತೋಷದಿಂದ ನೋಡಿದಳು. ಚಿಂತೆಯಿಲ್ಲ ಅರ್ಜುನ್, ನನ್ನ ಚಿತ್ರವನ್ನ ಸರಿಪಡಿಸಲು ಸಹಾಯ ಮಾಡು ಎಂದು ಅವಳು ಹೇಳಿದಳು. ಅರ್ಜುನ್ ಮತ್ತು ಲೀಲಾ ಇಬ್ಬರೂ ಮತ್ತೆ ಖುಷಿಯಾದರು. ಅವರು ಒಟ್ಟಿಗೆ ಕುಳಿತು ಹರಿದ ಚಿತ್ರವನ್ನು ಅಂಟಿಸಲು ಶುರುಮಾಡಿದರು. ಅವರ ಸ್ನೇಹವನ್ನು ನೋಡಿ ಚಿಂಟು ಸಂತೋಷದಿಂದ ಹಾಡಲು ಶುರುಮಾಡಿತು.